ಯಾರು ತಪ್ಪು ತಿಳಿಬಾರದು. ಕಷ್ಟಪಡದೆ ಪಾಲ್ಕಿ ಬಲ ಹೇಳ್ತಿರ್ತಿದ್ರು. ಹಾಗೆ ಶೇರಿನಲ್ಲಿ ಹಣವನ್ನು ಹಾಕಿ ತಾನು ಅದರಲ್ಲಿ ಸ್ಪೆಕ್ಯುಲೇಷನ್ ಮಾಡಿ ಕೋಟ್ಯಾಂತರ ಹಣವನ್ನು ಗಳಿಸಬೇಕು ಅಂತಂಥವರು ಈ ಕ್ಲಾಸಿಫಿಕೇಶನ್ ಒಳಗೆ ಸೇರ್ತಾರೆ. ಅರ್ಥಾಂಶ ಅಕರ್ಮಣ ಪ್ರೇಕ್ಷು, ಕರ್ಮ ಏನೂ ಮಾಡುವುದಿಲ್ಲ, ಶ್ರಮ ಏನೂ ಪಡುವುದಿಲ್ಲ, ಆದ್ರೆ ಹಣ ಬೇಕು ಅಂತಾರೆ. ಇಂಥವರು ಯಾರು? ಮೂಢ. ಅಂಥ ಮನುಷ್ಯ ಪರಮ ಮೂರ್ಖ. ಅವನು ಮೂಢ ಇತ್ಯುಚ್ಯತೆ ಬುಧೈಹಿ ಮಿಥ್ಯಾಚರತೆ ಮಿತ್ರಾರ್ಥೆ. ಒಬ್ಬ ಮಿತ್ರ ಅತ್ಯಂತ ಪ್ರಿಯ, ಬೇಕಾದವ, ಆಪ್ತ, ನಮಗೊಳ್ಳೆಯವನು, ಆದರೆ ಆ ಮಿತ್ರನ ಏನು ಒಳ್ಳೇದೋ ಅದನ್ನು ಮಾಡುವುದಿಲ್ಲ, ಅವನು ಕೆಟ್ಟದ್ದನ್ನು ಮಾಡ್ತಾನೆ. ಏನ್ರಿ ಇವನು ಇಂಥವನು ನೀಚ. ಯಾವ ಮಿತ್ರ ನಮಗೆ ಒಳ್ಳೇದು ಮಾಡೋದಕ್ಕೆ ಬಂದ ಅವನಿಗೆ ಕೆಟ್ಟದ್ದನ್ನು ಮಾಡೋದೇ. ಆ ಮಿತ್ರನನ್ನು ಕಳ್ಕೊತಾನೆ. ಒಬ್ಬ ಮಿತ್ರನನ್ನ ಗೆಳೆಯನನ್ನ ಕಳ್ಕೊಂಡ ಅಂತಂದ್ರೆ ಇನ್ನೊಬ್ಬ ಗೆಳೆಯ ಸಿಗ್ತಾನೇನವನು? ಇಲ್ಲ. ಮತ್ತೊಬ್ಬ ಅವನು ಸಿಗುವುದಿಲ್ಲ. ಯಾರು ಸಿಗ್ತಾರೆ ಇವನಿಗೆ? ಗೆಳೆಯ ಸಿಗುವುದಿಲ್ಲ. ಗೆಳೆಯ ಸಿಗದೆ ಇದ್ದಂತಹ ಮನುಷ್ಯ ಬದುಕೋದು ಹೇಗೆ? ಕಾಗೆಗೆ ಗೆಳೆಯಗಳಿವೆ, ಮೀನುಗಳಿಗೆ ಗೆಳೆಯ ಇದೆ, ನಾಯಿಗಳಿಗೆ ಗೆಳೆಯ ಅಂತಿವೆ. ಯಾವುದೋ ಒಂದರ ಜೊತೆಗೆ ಅದು ಸಹವಾಸವನ್ನು ಮಾಡಿಕೊಂಡು ಇರಬೇಕು. ಹ್ಯೂಮನಿಸ್ಟ್ ಹೇಳತಕ್ಕಂತಹ ಅವನು ಥಾಮಸ್ ಹಕ್ಸ್ಲೆ ಮನುಷ್ಯರು ಮಾತ್ರ ಸೊಸೈಟಿ ಜೀವಿಗಳು ಅಂತ ತಿಳ್ಕೊಂಡು, ಹಾಗಲ್ಲ, ಅವರಲ್ಲ. ಯದ್ಯಪಿ ಮಾತಾಡುವುದು ಇದೆಲ್ಲ ನಮಗೆ ಗೊತ್ತಾಗ್ತದೆ, ಆದ್ದರಿಂದ ನಾವು ಸೊಸೈಟಿ, ಸಮಾಜ ಜೀವಿ, ಕುಟುಂಬ ಜೀವಿ ಅಂತ ಅನ್ನೋದನ್ನು ನಾವು ತಿಳಿದಿದ್ರು ಕೂಡ ಅವುಗಳಲ್ಲೂ ಒಂದು ಸೊಸೈಟಿ ಅಂತ ಅನ್ನೋದುಂಟು. ಅವುಗಳಲ್ಲಿ ಆ ವಿಧವಾದಂತಹ ಬಾಂಧವ್ಯ ಮಹಾಭಾರತ ಹೇಳ್ತದೆ. ಆದ್ದರಿಂದ ಅವರೆಲ್ಲರೂ ಬದುಕುವುದು ಆ ಕ್ರಮದಲ್ಲಿ. ಆದರೆ ಈ ಮನುಷ್ಯ ಮಿತ್ರದ್ರೋಹಿ ಆದರೆ ಒಬ್ಬ ಮಿತ್ರನನ್ನು ಕಳಿಸಿಕೊಂಡಂತೆ ಎಲ್ಲ ಮಿತ್ರರನ್ನ ದೂರ ಅಟ್ಟುತ್ತಾನೆ. ಏನೋ ಜಗಳ, ಏನೋ ಅಸಮಾಧಾನ, ಏನೋ ಹಣದ ತಂಟೆ, ವ್ಯಾಜ್ಯ, ಎಲ್ಲದಕ್ಕಾಗಿ ಅವನು ದೂರವಾಗ್ತಾನೆ. ಅಕಾಮಾನ್ ಕಾಮಯತಿಯ ಕಾಮಯಾನನ್ ಪರಿತ್ಯಜೆ. ಯಾರು ತನ್ನ ಬಗ್ಗೆ ಪ್ರೀತಿ, ವಿಶ್ವಾಸ, ಗೌರವ, ಆತ್ಮೀಯತೆ, ನಂಬಿಕೆ, ಶ್ರದ್ಧೆ ಏನೂ ಇಲ್ಲ ಅಂತವರ ಮೇಲೆ ಭಾರಿ ಪ್ರೀತಿ ಇವನಿಗೆ, ಹುಚ್ಚಪ್ಪ. ಏನ್ ತಿಳುವಳಿಕೆ ಒಂದು. ಯಾರು ತನಗಾಗಿ ಬಿದ್ದು ಸಾಯ್ತಾರೆ ಅವರನ್ನ ದೂರ ಇಡ್ತಾನೆ. ಯಾರು ತನ್ನನ್ನು ಎಂದೆಂದೆಂದಿಗೂ ಹತ್ತಿರ ಮಾಡುವುದಿಲ್ಲ ಅಂಥವರನ್ನು ಭಾರೀ ಗೌರವದಿಂದ, ಅವರಿಗೇನು ಪ್ರೀತಿ, ಅವರಿಗೇನು ಮರ್ಯಾದೆ, ಅವರಿಗೆಷ್ಟು ಆತ್ಮೀಯತೆ, ಏನದು ಹುಚ್ಚುತನ. ಅಕಾಮಾನ್ ಕಾಮಯತಿಯ ಕಾಮ. ಆ 5 ನಿಮಿಷದ ಕೆಲಸವನ್ನ 15 ನಿಮಿಷ, ಅರ್ಧ ಗಂಟೆ ಮಾಡ್ತಾನೆ, ನಿಧಾನವಾಗಿ ಮಾಡ್ತಾನೆ. 5 ನಿಮಿಷದಲ್ಲಿ ಮಾಡಬಹುದಾದ ಕೆಲಸವನ್ನ ಅರ್ಧ ಗಂಟೆ ಮಾಡ್ತಾನೆ ಅಂತಂದ್ರೆ ಅವನು ಟೈಮ್ ಕಿಲ್ಲರ್. ಅವನು ಸಮಯವನ್ನ ವ್ಯರ್ಥ ಮಾಡುವವನು ಮಾತ್ರವಲ್ಲ, ಸಮಯವನ್ನು ಕೊಲ್ಲುವವನು. ಅದೇನದ ಅರ್ಥ? ಪ್ರಯೋಜನವಿಲ್ಲ, ಹಾಗೆ ಮಾಡತಕ್ಕದ್ದಲ್ಲ. ಚಿರಂ ಕರೋತಿ ಕ್ಷಿಪ್ರಾರ್ಥೆ ಸಮೂಢ. ಯಾವ ಮನುಷ್ಯ ಕರ್ಮವನ್ನು ಮಾಡ್ತಾನೆ ಎಲ್ಲಾ ಕಡೆಗೆ ವಿಚಿಕಿತ್ಸೆ. ಇದು ಸರಿಯಾ? ಇದು ಹೀಗೆ ಮಾಡಿದ್ರೆ ಆಗತ್ತ? ಅವನು ಒಳ್ಳೆಯವನೇನು? ಅವನು ನಂಬಿಕಸ್ತಾನ? ಏನೋ ಕೆಲಸ ಹೇಳೋದು, ಅರ್ಧಕ್ಕೆ ಹೋಗಿ ನೀನ್ ಬೇಡ, ನಿನ್ ಮೇಲೆ ವಿಶ್ವಾಸ ಇಲ್ಲ, ನೀನ್ ಬೇಡ, ನಾ ಮಾಡ್ತೇನೆ ಅಂತ ಅನ್ನೋದು. ಎಲ್ಲದಕ್ಕೂ ಹೀಗೆ ಮಾಡಿದ್ರೆ ಮನುಷ್ಯ ಬದುಕೋದು ಹೇಗೆ? ಅವನು ದಡ್ಡ. ಶ್ರಾದ್ದವನ್ನ ಪಿತೃಗಳಿಗೆ ಮಾಡುವುದಿಲ್ಲ, ದೇವತೆಗಳನ್ನ ಅರ್ಚನೆ ಮಾಡುವುದಿಲ್ಲ, ಒಳ್ಳೆ ಅನಿಮಿತ್ತೋಪಕಾರಿಗಳಾದಂತಹ ಗೆಳೆಯರನ್ನು ಹೊಂದುವುದಿಲ್ಲ. ಯಾರೋ ಅವನು ಮೂಢ. ಕರೆದಿಲ್ಲ, ಯಾರು ಅವನನ್ನು ಕರೆದಿಲ್ಲ, ತಾನಾಗಿ ಬರ್ತಾನೆ ಒಳಗಡೆ. ಬರಬಾರದು. ಅನಾಹೂತ ಪ್ರವಿಶತಿ. ಕರೆಯದೇ ಬರುವಂತಹ ಮನುಷ್ಯ ಮೂಢ. ಕರೆದಾಗ ಬರಬೇಕು. ಅನ್ವಾಂಟೆಡ್ ಆಗಿ ಬರಬೇಡ. ನೀನು ಎಲ್ಲೂ ಹೋಗ್ಬೇಡ. ನೀನು ಮೂಢ. ನಿನಗೇನು ಮರ್ಯಾದೆ ಇರ್ತದೆ ಹೇಳೋಣ? ಯಾಕೆ ಬಂದಿ ಅಂತ ಕೇಳ್ತಾರೆ. ಉಳಿತೇನು ಮರ್ಯಾದೆ ನಿಂದು? ಅದೆಲ್ಲ ಹೋಗ್ಬೇಡ. ಅನಾಹೂತ ಪ್ರವಿಶತಿ ಅಪೃಷ್ಟೋ ಬಹುಭಾಷತೆ. ಕೇಳುವುದಿಲ್ಲ, ಬಹಳ ಮಾತಾಡ್ತಾನೆ. ಭಾಷ್ಕಳ ಭಾಷಿ, ಖಂಡ ಮಾತಾಡ್ತಾನೆ. ಸಾಕು ಮಹಾರಾಯ, ಸಾಕು ಉಪದೇಶ ಸಾಕು ಅನ್ನೋ ಅಷ್ಟರವರೆಗೆ ಉಪದೇಶ ಮಾಡ್ತಾನೆ. ಅಪೃಷ್ಟೋ ಬಹುಭಾಷತೆ ಅವಿಶ್ವಸ್ತೆ ವಿಶ್ವಸಿತಿ. ಯಾರ ಮೇಲೆ ವಿಶ್ವಾಸ ಇಡಬಾರದು ಅಂತವರ ಮೇಲೆ ಪೂರ್ಣ ಭರವಸೆ, ನಂಬಿಕೆ ಇಟ್ಟವನು ಯಾರೋ ಅವನು ದಡ್ಡಾಗ್ರೇಸರ. ಪರಂ ಕ್ಷಿಪತಿ ದೋಷೇಣ ವರ್ತಮಾನ ಸ್ವಯಂ ತಥಾ. ಇನ್ನೊಬ್ಬರನ್ನು ಬೈತಾನೆ.
ತಾನು ಮಾಡಿದ ತಪ್ಪುಗಳನ್ನೇ ಇನ್ನೊಬ್ಬರು ಮಾಡಿದರೆ, ತಾನು ಮಾಡಿರ್ತಾನೆ ಅದೇ ತಪ್ಪುಗಳು ಇನ್ನೊಬ್ಬರು ಮಾಡಿದ್ರೆ ಬೈತಾನೆ ಅವನು. ಇಂಥ ಯಾರು ಮುಟ್ಟಾಳದ ಇವನು ಮಹಾಮೂಢ. ಇವನು ಮಹಾಮೂಢ. ಪರಂ ಕ್ಷಿಪತಿ ದೋಷೇಣ ವರ್ತಮಾನ ಸ್ವಯಂ. ಎಲ್ಲರೂ ನಾವು ಹೀಗೆ ಇರ್ತೇವೆ, ಅದು ತಿಳ್ಕೋಬೇಕು. ಮತ್ತೆ ಉಪದೇಶ ಮಾಡ್ತೇವೆ ಅಂತಂದ್ರಲ್ಲ, ಉಪದೇಶ ಕೇಳ್ತೇವೆ ಅಂತಂದ್ರಲ್ಲ, ನಕ್ಕು ಬಿಟ್ಟರೆ ಮುಗಿಯುವುದೂ ಇಲ್ಲ. ನಾವು ಹೀಗೆ ಇರ್ತೇವೆ. ಆದ್ರಿಂದ ಬಹಳ ಚೆನ್ನಾಗಿದೆ ಈ ಮಾತು. ಸ್ವಯಂ ಕ್ಷಿಪತಿ ದೋಷೇಣ ವರ್ತಮಾನ, ಪರಂ ಕ್ಷಿಪತಿ ದೋಷೇಣ ವರ್ತಮಾನ ಸ್ವಯಂ ತಥಾ. ತಾನು ತಪ್ಪುಗಳನ್ನು ಮಾಡ್ತಾ 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 ಇನ್ನೊಬ್ಬರನ್ನ ತಪ್ಪು ಮಾಡಬೇಡ. ಸುಳ್ಳು ಹೇಳಬಾರ್ದು ಅಂತಾನೆ, ತಾನು ಪೂರ್ಣ ಸುಳ್ಳನ್ನೇ ಹೇಳ್ತಿರ್ತಾನೆ ಧೈರ್ಯವಾಗಿ ಆನಂದವಾಗಿ.